2025ಕ್ಕೆ ಬಾಯ್ ಹೇಳಿ 2026 ಅಂದರೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಈಗಾಗಲೇ ಸಜ್ಜರಾಗಿರುವಂಥದ್ದು. ಸದ್ಯ ನಾವೀಗ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಈಗಾಗಲೇ ಪೊಲೀಸರು ಭದ್ರತೆಯಲ್ಲಿ ನಿರತರಾಗಿರುವಂಥದ್ದು. ಪ್ರಮುಖವಾಗಿ ಅತಿ ಹೆಚ್ಚಿನ CCTV ಟವರ್ಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಲೈಟಿಂಗ್ಸ್ಗಳಿಂದ ಕಂಗೊಳಿಸ್ತಾ ಇದೆ ಈ ಒಂದು ಚರ್ಚ್ ಸ್ಟ್ರೀಟ್ ರಸ್ತೆ. ಅದರ ಜೊತೆಗೆ ಬ್ಯಾರಿಕೇಡ್ಗಳನ್ನ ಕೂಡ ಅಳವಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸಮಯ ಸರಿಯಾಗಿ 9 ಗಂಟೆಗೆ ಈ ಒಂದು ರೋಡ್ನ ಬ್ಲಾಕ್ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಆ ಬಳಿಕ ಹೊಸ ವರ್ಷದ ವರ್ಷಾಚರಣೆಗೆ ಇಲ್ಲಿ ಎಲ್ಲ ರೀತಿಯಾದಂಥ ಅನುವನ್ನು ಮಾಡಿಕೊಡ್ಲಾಗುತ್ತೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. CCTVಗಳನ್ನ ಅಳವಡಿಸಿರುವಂತಹ ಟವರ್ಗಳನ್ನ ತಾವು ಗಮನಿಸಬಹುದು. ಇಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ವಾಚ್ ಟವರ್ಸ್ಗಳು ಕೂಡ ಇರುವಂಥದ್ದು. ಸಿವಿಲ್ ಡಿಫೆನ್ಸ್ಗಳು ಕೂಡ ಹೆಚ್ಚಾಗಿ ನಿರತರನ್ನಾಗಿ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಈಗಾಗಲೇ ಪೊಲೀಸರ ಭದ್ರತೆ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ತಾವು ಗಮನಿಸ್ಬೋದು. ರೋಡ್ಗಳಲ್ಲಿ ಈಗಾಗಲೇ ಜನರು ನ್ಯೂ ಇಯರ್ನ ಅಂದರೆ ಹೊಸ ವರ್ಷದ ವರ್ಷಾಚರಣೆಗೆ ಈಗಾಗಲೇ ಜನರನ್ನು ಸಿದ್ಧತೆಯಲ್ಲೇ ತೊಡಗಿರುವಂಥದ್ದು. ಪೊಲೀಸರು ಆ ನಿಟ್ಟಿನಲ್ಲಿ ಎಲ್ಲ ರೀತಿ ಅಂದರೆ ಪ್ರತಿ ಸಿಗ್ನಲ್ಗೂ ಕೂಡ ಪೊಲೀಸರು ನಿಂತು ಈಗಾಗಲೇ ಒಂದು ಭದ್ರತೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುತ್ತದೆ. ಪಕ್ಕದಲ್ಲಿ ಸಿವಿಲ್ ಡಿಫೆನ್ಸ್ ಕೂಡ ಇದೆ. ಇಡೀ ರಸ್ತೆಯುದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದಲ್ಲದೆ KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಗ್ನಿಶಾಮಕ ದಳದ ಒಂದು ವಾಹನ, ಆ್ಯಂಬುಲೆನ್ಸ್ ಎಲ್ಲವೂ ಕೂಡ ಇಲ್ಲಿ ಇರುವಂಥದ್ದು. ಎಲ್ಲ ರೀತಿಯಿಂದಲೂ ಕೂಡ ಭದ್ರತೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮಹಿಳಾ ಸಿಬ್ಬಂದಿ ಜೊತೆಗೆ ಮಹಿಳೆಯರಿಗಾಗಿ ಒಂದು ಮಾಹಿತಿ ಕೇಂದ್ರ, ಹೆಲ್ಪಿಂಗ್ ಸೆಂಟರ್ನ ಕೂಡ ಈಗಾಗಲೇ ತೆಗೆದಿರುವಂಥದ್ದು. ಟವರ್ಗಳನ್ನ ಕೂಡ ಅಳವಡಿಕೆ ಮಾಡಿರುವಂಥದ್ದು. ತಾವು ದೃಶ್ಯಗಳು ನೋಡಬಹುದು. ಮಹಿಳಾ ಸಹಾಯವಾಣಿ ಕೇಂದ್ರ ಕೂಡ ಇಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ಇರುವಂಥದ್ದು. ಅದಲ್ಲದೆ ಹಲವು ರೀತಿಯಿಂದ ಹೆಲ್ಪಿಂಗ್ ಲೈನ್ಗಳನ್ನ ಈಗಾಗಲೇ ಆನ್ ಮಾಡಲಾಗಿದೆ. ಅದರ ಅತಿ ಹೆಚ್ಚಿನ ಪೊಲೀಸ್ ಫೋರ್ಸ್ ಈ ಬಾರಿ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಅಂದರೆ DCPಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲ ಏರಿಯಾಗಳಲ್ಲಿ ಎಲ್ಲಿ ಹೆಚ್ಚಿನ ಜನದಟ್ಟಣೆ ಆಗುತ್ತೋ ಅಲ್ಲಿ ಅವರನ್ನು ನಿಯೋಜನೆ ಮಾಡಿ ಆ ಮುಖೇನವಾಗಿ ಹೊಸ ವರ್ಷದ ಆಚರಣೆಗೆ ಜನರಿಗೆ ಅನುವು ಮಾಡಿಕೊಡುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಎಲ್ಲೂ ಕೂಡ ವೀಲಿಂಗ್ ಆಗಿರಬಹುದು, ಜೊತೆಗೆ ಅಹಿತಕರ ಘಟನೆಗಳಲ್ಲಿ ಭಾಗವಹಿಸುವಂಥದ್ದು, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಪೊಲೀಸರು ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಯಾವುದು ಕೂಡ ಅಹಿತಕರ ಘಟನೆಗೆ ಅವಕಾಶ ಇಲ್ಲ ಅಂತ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 2025ಕ್ಕೆ ಬಾಯ್ ಹೇಳಿ 2026 ಅಂದರೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಈಗಾಗಲೇ ಸಜ್ಜರಾಗಿರುವಂಥದ್ದು. ಸದ್ಯ ನಾವೀಗ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಈಗಾಗಲೇ ಪೊಲೀಸರು ಭದ್ರತೆಯಲ್ಲಿ ನಿರತರಾಗಿರುವಂಥದ್ದು. ಪ್ರಮುಖವಾಗಿ ಅತಿ ಹೆಚ್ಚಿನ CCTV ಟವರ್ಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಲೈಟಿಂಗ್ಸ್ಗಳಿಂದ ಕಂಗೊಳಿಸ್ತಾ ಇದೆ ಈ ಒಂದು ಚರ್ಚ್ ಸ್ಟ್ರೀಟ್ ರಸ್ತೆ. ಅದರ ಜೊತೆಗೆ ಬ್ಯಾರಿಕೇಡ್ಗಳನ್ನ ಕೂಡ ಅಳವಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸಮಯ ಸರಿಯಾಗಿ 9 ಗಂಟೆಗೆ ಈ ಒಂದು ರೋಡ್ನ ಬ್ಲಾಕ್ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಆ ಬಳಿಕ ಹೊಸ ವರ್ಷದ ವರ್ಷಾಚರಣೆಗೆ ಇಲ್ಲಿ ಎಲ್ಲ ರೀತಿಯಾದಂಥ ಅನುವನ್ನು ಮಾಡಿಕೊಡ್ಲಾಗುತ್ತೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. CCTVಗಳನ್ನ ಅಳವಡಿಸಿರುವಂತಹ ಟವರ್ಗಳನ್ನ ತಾವು ಗಮನಿಸಬಹುದು. ಇಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ವಾಚ್ ಟವರ್ಸ್ಗಳು ಕೂಡ ಇರುವಂಥದ್ದು. ಸಿವಿಲ್ ಡಿಫೆನ್ಸ್ಗಳು ಕೂಡ ಹೆಚ್ಚಾಗಿ ನಿರತರನ್ನಾಗಿ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಈಗಾಗಲೇ ಪೊಲೀಸರ ಭದ್ರತೆ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ತಾವು ಗಮನಿಸ್ಬೋದು. ರೋಡ್ಗಳಲ್ಲಿ ಈಗಾಗಲೇ ಜನರು ನ್ಯೂ ಇಯರ್ನ ಅಂದರೆ ಹೊಸ ವರ್ಷದ ವರ್ಷಾಚರಣೆಗೆ ಈಗಾಗಲೇ ಜನರನ್ನು ಸಿದ್ಧತೆಯಲ್ಲೇ ತೊಡಗಿರುವಂಥದ್ದು. ಪೊಲೀಸರು ಆ ನಿಟ್ಟಿನಲ್ಲಿ ಎಲ್ಲ ರೀತಿ ಅಂದರೆ ಪ್ರತಿ ಸಿಗ್ನಲ್ಗೂ ಕೂಡ ಪೊಲೀಸರು ನಿಂತು ಈಗಾಗಲೇ ಒಂದು ಭದ್ರತೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುತ್ತದೆ. ಪಕ್ಕದಲ್ಲಿ ಸಿವಿಲ್ ಡಿಫೆನ್ಸ್ ಕೂಡ ಇದೆ. ಇಡೀ ರಸ್ತೆಯುದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದಲ್ಲದೆ KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಗ್ನಿಶಾಮಕ ದಳದ ಒಂದು ವಾಹನ, ಆ್ಯಂಬುಲೆನ್ಸ್ ಎಲ್ಲವೂ ಕೂಡ ಇಲ್ಲಿ ಇರುವಂಥದ್ದು. ಎಲ್ಲ ರೀತಿಯಿಂದಲೂ ಕೂಡ ಭದ್ರತೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮಹಿಳಾ ಸಿಬ್ಬಂದಿ ಜೊತೆಗೆ ಮಹಿಳೆಯರಿಗಾಗಿ ಒಂದು ಮಾಹಿತಿ ಕೇಂದ್ರ, ಹೆಲ್ಪಿಂಗ್ ಸೆಂಟರ್ನ ಕೂಡ ಈಗಾಗಲೇ ತೆಗೆದಿರುವಂಥದ್ದು. ಟವರ್ಗಳನ್ನ ಕೂಡ ಅಳವಡಿಕೆ ಮಾಡಿರುವಂಥದ್ದು. ತಾವು ದೃಶ್ಯಗಳು ನೋಡಬಹುದು. ಮಹಿಳಾ ಸಹಾಯವಾಣಿ ಕೇಂದ್ರ ಕೂಡ ಇಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ಇರುವಂಥದ್ದು. ಅದಲ್ಲದೆ
ಹಲವು ರೀತಿಯಿಂದ ಹೆಲ್ಪಿಂಗ್ ಲೈನ್ಗಳನ್ನ ಈಗಾಗಲೇ ಆನ್ ಮಾಡಲಾಗಿದೆ. ಅದರ ಅತಿ ಹೆಚ್ಚಿನ ಪೊಲೀಸ್ ಫೋರ್ಸ್ ಈ ಬಾರಿ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಅಂದರೆ DCPಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲ ಏರಿಯಾಗಳಲ್ಲಿ ಎಲ್ಲಿ ಹೆಚ್ಚಿನ ಜನದಟ್ಟಣೆ ಆಗುತ್ತೋ ಅಲ್ಲಿ ಅವರನ್ನು ನಿಯೋಜನೆ ಮಾಡಿ ಆ ಮುಖೇನವಾಗಿ ಹೊಸ ವರ್ಷದ ಆಚರಣೆಗೆ ಜನರಿಗೆ ಅನುವು ಮಾಡಿಕೊಡುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಎಲ್ಲೂ ಕೂಡ ವೀಲಿಂಗ್ ಆಗಿರಬಹುದು, ಜೊತೆಗೆ ಅಹಿತಕರ ಘಟನೆಗಳಲ್ಲಿ ಭಾಗವಹಿಸುವಂಥದ್ದು, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಪೊಲೀಸರು ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಯಾವುದು ಕೂಡ ಅಹಿತಕರ ಘಟನೆಗೆ ಅವಕಾಶ ಇಲ್ಲ ಅಂತ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 2025ಕ್ಕೆ ಬಾಯ್ ಹೇಳಿ 2026 ಅಂದರೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಈಗಾಗಲೇ ಸಜ್ಜರಾಗಿರುವಂಥದ್ದು. ಸದ್ಯ ನಾವೀಗ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಈಗಾಗಲೇ ಪೊಲೀಸರು ಭದ್ರತೆಯಲ್ಲಿ ನಿರತರಾಗಿರುವಂಥದ್ದು. ಪ್ರಮುಖವಾಗಿ ಅತಿ ಹೆಚ್ಚಿನ CCTV ಟವರ್ಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಲೈಟಿಂಗ್ಸ್ಗಳಿಂದ ಕಂಗೊಳಿಸ್ತಾ ಇದೆ ಈ ಒಂದು ಚರ್ಚ್ ಸ್ಟ್ರೀಟ್ ರಸ್ತೆ. ಅದರ ಜೊತೆಗೆ ಬ್ಯಾರಿಕೇಡ್ಗಳನ್ನ ಕೂಡ ಅಳವಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸಮಯ ಸರಿಯಾಗಿ 9 ಗಂಟೆಗೆ ಈ ಒಂದು ರೋಡ್ನ ಬ್ಲಾಕ್ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಆ ಬಳಿಕ ಹೊಸ ವರ್ಷದ ವರ್ಷಾಚರಣೆಗೆ ಇಲ್ಲಿ ಎಲ್ಲ ರೀತಿಯಾದಂಥ ಅನುವನ್ನು ಮಾಡಿಕೊಡ್ಲಾಗುತ್ತೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. CCTVಗಳನ್ನ ಅಳವಡಿಸಿರುವಂತಹ ಟವರ್ಗಳನ್ನ ತಾವು ಗಮನಿಸಬಹುದು. ಇಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ವಾಚ್ ಟವರ್ಸ್ಗಳು ಕೂಡ ಇರುವಂಥದ್ದು. ಸಿವಿಲ್ ಡಿಫೆನ್ಸ್ಗಳು ಕೂಡ ಹೆಚ್ಚಾಗಿ ನಿರತರನಾಗಿ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಈಗಾಗಲೇ ಪೊಲೀಸರ ಭದ್ರತೆ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ತಾವು ಗಮನಿಸ್ಬೋದು. ರೋಡ್ಗಳಲ್ಲಿ ಈಗಾಗಲೇ ಜನರು ನ್ಯೂ ಇಯರ್ನ ಅಂದರೆ ಹೊಸ ವರ್ಷದ ವರ್ಷಾಚರಣೆಗೆ ಈಗಾಗಲೇ ಜನರನ್ನು ಸಿದ್ಧತೆಯಲ್ಲೇ ತೊಡಗಿರುವಂಥದ್ದು. ಪೊಲೀಸರು ಆ ನಿಟ್ಟಿನಲ್ಲಿ ಎಲ್ಲ ರೀತಿ ಅಂದರೆ ಪ್ರತಿ ಸಿಗ್ನಲ್ಗೂ ಕೂಡ ಪೊಲೀಸರು ನಿಂತು ಈಗಾಗಲೇ ಒಂದು ಭದ್ರತೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುತ್ತದೆ. ಪಕ್ಕದಲ್ಲಿ ಸಿವಿಲ್ ಡಿಫೆನ್ಸ್ ಕೂಡ ಇದೆ. ಇಡೀ ರಸ್ತೆಯುದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದಲ್ಲದೆ KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಗ್ನಿಶಾಮಕ ದಳದ ಒಂದು ವಾಹನ, ಆ್ಯಂಬುಲೆನ್ಸ್ ಎಲ್ಲವೂ ಕೂಡ ಇಲ್ಲಿ ಇರುವಂಥದ್ದು. ಎಲ್ಲ ರೀತಿಯಿಂದಲೂ ಕೂಡ ಭದ್ರತೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮಹಿಳಾ ಸಿಬ್ಬಂದಿ ಜೊತೆಗೆ ಮಹಿಳೆಯರಿಗಾಗಿ ಒಂದು ಮಾಹಿತಿ ಕೇಂದ್ರ, ಹೆಲ್ಪಿಂಗ್ ಸೆಂಟರ್ನ ಕೂಡ ಈಗಾಗಲೇ ತೆಗೆದಿರುವಂಥದ್ದು. ಟವರ್ಗಳನ್ನ ಕೂಡ ಅಳವಡಿಕೆ ಮಾಡಿರುವಂಥದ್ದು. ತಾವು ದೃಶ್ಯಗಳು ನೋಡಬಹುದು. ಮಹಿಳಾ ಸಹಾಯವಾಣಿ ಕೇಂದ್ರ ಕೂಡ ಇಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ಇರುವಂಥದ್ದು. ಅದಲ್ಲದೆ ಹಲವು ರೀತಿಯಿಂದ ಹೆಲ್ಪಿಂಗ್ ಲೈನ್ಗಳನ್ನ ಈಗಾಗಲೇ ಆನ್ ಮಾಡಲಾಗಿದೆ. ಅದರ ಅತಿ ಹೆಚ್ಚಿನ ಪೊಲೀಸ್ ಫೋರ್ಸ್ ಈ ಬಾರಿ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಅಂದರೆ DCPಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲ ಏರಿಯಾಗಳಲ್ಲಿ ಎಲ್ಲಿ ಹೆಚ್ಚಿನ ಜನದಟ್ಟಣೆ ಆಗುತ್ತೋ ಅಲ್ಲಿ ಅವರನ್ನು ನಿಯೋಜನೆ ಮಾಡಿ ಆ ಮುಖೇನವಾಗಿ ಹೊಸ ವರ್ಷದ ಆಚರಣೆಗೆ ಜನರಿಗೆ ಅನುವು ಮಾಡಿಕೊಡುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಎಲ್ಲೂ ಕೂಡ ವೀಲಿಂಗ್ ಆಗಿರಬಹುದು, ಜೊತೆಗೆ ಅಹಿತಕರ ಘಟನೆಗಳಲ್ಲಿ ಭಾಗವಹಿಸುವಂಥದ್ದು, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಪೊಲೀಸರು ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಯಾವುದು ಕೂಡ ಅಹಿತಕರ ಘಟನೆಗೆ ಅವಕಾಶ ಇಲ್ಲ ಅಂತ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.